ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಯುವ ಮುಖಂಡರು ಹಾಗೂ ಆನೇಕಲ್ ಪುರಸಭೆಯ ಮಾಜಿ ಸದಸ್ಯರಾದ ಸುರೇಶ್ ಬಾಬೂಜಿಯವರು ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಆಚರಿಸಿಕೊಂಡಿದ್ದಾರೆ. ತಮ್ಮ ಜನ್ಮದಿನದ ಪ್ರಯುಕ್ತ ಆನೇಕಲ್ ಪಟ್ಟಣದ ಐತಿಹಾಸಿಕ ಶ್ರೀ ತಿಮ್ಮರಾಯಸ್ವಾಮಿ ದೇವಾಲಯಕ್ಕೆ ಕುಟುಂಬ ಸದಸ್ಯರೊಂದಿಗೆ ಭೇಟಿ ನೀಡಿದ ಸುರೇಶ್ ಬಾಬು ಅವರು ವಿಶೇಷ ಪೂಜೆ ಸಲ್ಲಿಸಿ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿದರು. ನಂತರ ಪಟ್ಟಣದ ಬನ್ನೀರುಘಟ್ಟ ರಸ್ತೆಯಲ್ಲಿರುವ ಸ್ನೇಹ ಬುದ್ಧಿಮಾಂದ್ಯ ವಿಶೇಷ ಚೇತನ ಮಕ್ಕಳ ಉಚಿತ ವಸತಿ ಶಾಲೆಗೆ ತೆರಳಿ ಅಲ್ಲಿ ಸ್ನೇಹಿತರ ಬಳಗದ ವತಿಯಿಂದ ಅಲ್ಲಿನ ಮಕ್ಕಳಿಗೆ ಅನ್ನದಾಸೋಹವನ್ನು ಏರ್ಪಡಿಸಿದ್ದರು. ಕುಟುಂಬದ ಸದಸ್ಯರೊಂದಿಗೆ ಅಲ್ಲಿನ ಮಕ್ಕಳಿಗೆ ಊಟ ಬಡಿಸುವ ಮೂಲಕ ಮಾನವೀಯತೆ ಮೆರೆದರು. ಕೇವಲ ಸಂಭ್ರಮಾಚರಣೆಗೆ ಸೀಮಿತವಾಗದೆ ಅಸಹಾಯಕರಿಗೆ ನೆರವಾಗುವ ಮೂಲಕ ಅವರು ಮಾದರಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸುರೇಶ್ ಬಾಬು ಅವರು, ಹುಟ್ಟುಹಬ್ಬ ಎಂದರೆ ಕೇವಲ ಕೇಕ್ ಕತ್ತರಿಸುವುದಲ್ಲ, ಸಮಾಜದಲ್ಲಿನ ಬಡವರು ಮತ್ತು ವಿಶೇಷ ಚೇತನರ ಮುಖದಲ್ಲಿ ನಗು ಮೂಡಿಸುವುದೇ ನಿಜವಾದ ಸಂತೋಷ. ಪಕ್ಷದ ಹಿರಿಯ ನಾಯಕರ ಮಾರ್ಗದರ್ಶನ ಮತ್ತು ಕಾರ್ಯಕರ್ತರ ಪ್ರೀತಿ ಅಭಿಮಾನವೇ ನನ್ನ ಈ ಸಮಾಜ ಸೇವೆಯ ಬಲ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪಾಧ್ಯಕ್ಷ ಹುಲ್ಲಹಳ್ಳಿ ಶ್ರೀನಿವಾಸ್ ಸೇರಿದಂತೆ ಬಿಜೆಪಿ ಪಕ್ಷದ ಪ್ರಮುಖ ಮುಖಂಡರು, ಕಾರ್ಯಕರ್ತರು, ಆಪ್ತ ಸ್ನೇಹಿತರು ಹಾಗೂ ಹಿತೈಷಿಗಳು ಭಾಗವಹಿಸಿ ಸುರೇಶ್ ಬಾಬು ಅವರಿಗೆ ಶುಭಾಶಯ ಕೋರಿದರು. ನನ್ನ ಜನ್ಮದಿನದಂದು ನನ್ನೊಂದಿಗೆ ಭಾಗಿಯಾಗಿರುವ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಸೇವೆ ಮಾಡುವುದೇ ನನ್ನ ಜೀವನದ ಗುರಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಎಂದು ಸುರೇಶ್ ಬಾಬುರವರು ಶುಭಾಶಯ ಕೋರಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಆನೇಕಲ್ ತಾಲೂಕು ಉಪಾಧ್ಯಕ್ಷ ಎಚ್ಎಂ ತಿಮ್ಮರಾಜುಗೌಡ, ಆನೇಕಲ್ ಪುರಸಭೆ ಮಾಜಿ ಸದಸ್ಯ ಪ್ರಕಾಶ್ ಜಗದೀಶ್, ಮಾರ್ಗೇಟ್ ಚಂದ್ರಪ್ಪ, ಯುವ ಮುಖಂಡ ಆನಂದ್, ಕಾಂಟ್ರಾಕ್ಟರ್ ಮಂಜುನಾಥ್, ಲೋಕೇಶ್, ರಂಗಸ್ವಾಮಿ, ಪ್ರಜ್ವಲ್, ರಮೇಶ್, ಶಾಂತಕುಮಾರ್ ಸೇರಿದಂತೆ ಅಪಾರ ಸ್ನೇಹಿತರ ಬಳಗ ಭಾಗವಹಿಸಿದ್ದರು. ನನಗೂ ಸಹ ಮನಸ್ಸಿಗೆ ತೃಪ್ತಿ ತರ್ತಾ ಇದೆ ಅಂತ
ನಮ್ಮ ಆನೇಕಲ್ನ ಪುರಸಭೆಯ ಸದಸ್ಯರಾದಂತಹ ಸುರೇಶ್ ಬಾಬು ಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಅವರ ಇಷ್ಟ ದೇವರಾದಂತಹ ತಿಮ್ಮರಾಯಸ್ವಾಮಿ ದೇಗುಲದಲ್ಲಿ ಪೂಜೆ ಪುನಸ್ಕಾರಗಳನ್ನ ಆಗ ಹೋಮ ಹವನಗಳನ್ನು ಮಾಡುವ ಮುಖಾಂತರ ಈ ಲೋಕ ಕಲ್ಯಾಣಕ್ಕಾಗಿ ಇವತ್ತು ಹೋಮ ಹವನ ಮಾಡುವ ಮುಖಾಂತರ ಅದೇ ರೀತಿ ಇವತ್ತು ಅಂಗವಿಕಲ ಮಕ್ಕಳ ಬುದ್ಧಿ ಮಾಧ್ಯಮ ಮಕ್ಕಳ ಜೊತೆ ಅವ್ರ ಜೊತೆ ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳುವುದು ನಮಗೆ ಮನಸ್ತೃಪ್ತಿ ಅಂತ ನಾವು ಅವ್ರಿಗೆ ಕೇಳ್ಕೊಂಡ್ವಿ. ದಯವಿಟ್ಟು ತಾವು ಬಂದು ಈ ಒಂದು ಅಂಗವಿಕಲ ಮತ್ತು ಅನಾಥ ಮಕ್ಕಳ ಜೊತೆ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತ ನನ್ನ ಸಮಾಜ ಸೇವೆ ಮುಖಾಂತರ ನಾನು ಅದನ್ನೇ ಆಸೆ ಪಡ್ತೀನಿ. ನಾನು ಅವ್ರ ಜೊತೆ ಊಟ ಮಾಡ್ಬೇಕು, ಅವ್ರ ಜೊತೆ ಒಂದು ದಿನದ ಒಂದು ಕಾಲವನ್ನ ಕಳಿಬೇಕು ಅನ್ನೋ ಒಂದು ಉದ್ದೇಶ ನನಗೂ ಇತ್ತು. ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ, ಖಂಡಿತ ಬರ್ತೀನಿ ಅಂತ ಅವರು ನಮ್ಮ ಒಂದು ಪೂಜೆಗೆ ಹೋಗೊಟ್ಟು ಇವತ್ತು ಬಂದಿದ್ದಾರೆ. ಬಂದು ಅದೇ ರೀತಿ ಅದೇ ಮಕ್ಕಳು ಪರಿಸರದಲ್ಲಿ ಸಹ ಆ ಮಕ್ಕಳು ಹೊಂದ್ಕೊಂಡು ಹೋಗ್ಬೇಕು ಅಂತ ಅದೇ ಒಂದು ಅನಾಥಾಶ್ರಮದ ಈ ಸ್ಥಳದಲ್ಲೇ ಗಿಡ ನೆಡುವ ಮುಖಾಂತರ ಆ ಮಕ್ಕಳಿಗೆ ಊಟವನ್ನ ಬಡಿಸುವ ಮುಖಾಂತರ ಆ ಮಕ್ಕಳ ಒಂದು ಲವಲವಿಕೆ ಆ ಖುಷಿಯನ್ನ ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ವಿಚಾರ ಇದ್ದಾಗೂ ಸಹ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಹುಟ್ಟಿದ ಹಬ್ಬ ಆಗ್ಲೂ ವಿವಾಹ ವಾರ್ಷಿಕೋತ್ಸವ ಹಾಗೂ ಒಳ್ಳೆ ಯಾವ್ದಾದ್ರು ಶುಭ ಸುದ್ದಿ ಇದ್ದಾಗ ಬಂದು ಈ ಮಕ್ಕಳ ಜೊತೆ ನಾವು ಹಂಚ್ಕೊಳ್ಳೋದು ನಾವು ನಮ್ಮ ಎಲ್ಲಾ ಸ್ನೇಹಿತರು ಒಡಗೂಡಿ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಇವತ್ತು ವಿಶೇಷವಾಗಿ ನಮ್ಮ ಸುರೇಶ್ ಬಾಬು ಹಾಗೂ ಇವತ್ತು ಅವರ ನಾದ್ನಿಯಾದಂತಹ ಶಿಲ್ಪಾರವರ ಹುಟ್ಟಿದ ಹಬ್ಬ ಸಹ ಇವತ್ತು ಒಂದೇ ಕುಟುಂಬದಲ್ಲಿ ಇಬ್ಬರ ಹುಟ್ಟುವ ಹಬ್ಬವನ್ನು ಆಚರಣೆ ಮಾಡುವ ಮುಖಾಂತರ ಈ ಮಕ್ಕಳ ಒಳಿತಿಗಾಗಿ ಅವರು ಉನ್ನತವಾದಂತಹ ಶಿಕ್ಷಣವನ್ನ ಕೊಡ್ಲಿ ಈ ಸಂಸ್ಥೆ. ಅದೇ ರೀತಿ ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಏನೇ ಲೋಪದೋಷ ಏನೇ ಕುಂದುಕೊರತೆ ಇದ್ರು ಸಹ ನಾವು ಸ್ನೇಹಿತರು ಒಗ್ಗೂಡಿ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋಣ ಸಹ ಸುರೇಶ್ ಅವರು ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ರು. ಅವರ ಪ್ರೇರೇಪಣೆ ಹಾಗೂ ಅವರ ಸಮಾಜ ಸೇವೆಯ ದೃಷ್ಟಿ ಹಾಗೂ ಅವ್ರಿಗೆ ಇರ್ತಕ್ಕಂತ ಬಡವರ ಬಗ್ಗರ ಒಂದು ಕಲ್ಪನೆ ಹಾಗೂ ಅವ್ರಿಗೆ ಇರ್ತಕ್ಕಂತ ಆ ಮನಸ್ಥಿತಿಗೆ ನಾವು ತುಂಬಾ ಚಿರುಣಿ ಆಗಿರ್ತೇವೆ. ಅವರು ಇನ್ನ ಉನ್ನತವಾದಂತಹ ಸ್ಥಾನಮಾನ ಅವ್ರಿಗೆ ದೊರಕಲಿ ಹಾಗೂ ಆರೋಗ್ಯ ಭಾಗ್ಯ ಭಗವಂತ ಕರುಣಿಸ್ಲಿ. ಅವರ ಇದೇ ಸೇವೆ ಗುರುತಿಸಿ ಈ ಉನ್ನತವಾದಂತಹ ಸ್ಥಾನಮಾನವನ್ನ ಪಕ್ಷ ಕಲ್ಪಿಸ್ಕೊಡ್ಲಿ. ಅದೇ ರೀತಿ ಸಮಾಜದಲ್ಲಿ ಅವ್ರಿಗೆ ಇನ್ನ ಮುನ್ನಡೆಯುವ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತೇನೆ. ಸದಸ್ಯರಾದ ಶ್ರೀಯುತ ಸುರೇಶ್ ಬಾಬುರವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು. ಸ್ನೇಹ ಭಾರತಿ ಶಿಕ್ಷಣ ಸಂಸ್ಥೆಗೆ ಮಧ್ಯಾಹ್ನದ ದಾಸವನ್ನು ಮಾಡಿ ಇಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಲಾಯಿತು. ಅವರ ರಾಜಕೀಯ ಭವಿಷ್ಯವು ಉತ್ತಮ ಮಟ್ಟದಲ್ಲಿ ಆಗಲಿ ಎಂದು ಬಯಸುತ್ತೇನೆ. ಹಾಗೆಯೇ ಈ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಇನ್ನಷ್ಟು ಯುವಕರ ಆಶಾಕಿರಣವಾಗಿ ಮುನ್ನಡೆಯಬೇಕೆಂದು ಕೋರುತ್ತೇನೆ ಹಾಗೂ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಯ ಬಯಸುತ್ತೇನೆ. ಎಲ್ಲ ಸ್ನೇಹಿತರಿಂದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ. ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಉನ್ನತವಾದ ಅಧಿಕಾರ ಸಮಾಜ ಸೇವೆ ಮುಖ್ಯ ಕಾರ್ಯಗಳು ನಡೀತಾ ಇರಲಿ ಅಂತ ಈ ಸಂದರ್ಭದಲ್ಲಿ ಶುಭ ಕೋರ್ತೀನಿ. ನಮ್ಮೆಲ್ಲರ ಪ್ರೀತಿಯ ಸುರೇಶ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈ ದಿನ ಏನು ಅವ್ರದ್ದು ಹುಟ್ಟುಹಬ್ಬದ ಪ್ರಯುಕ್ತ ಬಹಳ ಅರ್ಥಪೂರ್ಣವಾಗಿ ಅನಾಥಾಶ್ರಮದಲ್ಲಿ ದೇವ್ರ ಮಕ್ಕಳು ಅಂತಲೇ ಹೇಳ್ಬೋದು. ಅವ್ರ ಒಟ್ಟಿಗೆ ಕೂಡಿ ಅವ್ರಿಗೆ ಊಟ ಕೊಡುವಂಥ ಮುಖಾಂತರ ಹಾಗೂ ಗಿಡ ನೆಡುವಂಥ ಮುಖಾಂತರ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಹಾಗೂ ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನಮಾನವನ್ನು ನೀಡಲಿ ಅಂತ ದೇವರಲ್ಲಿ ಕೋರ್ಕೊತಾ ಇದ್ದೀನಿ. ಹ್ಯಾಪಿ ಬರ್ಡೇ. ನನ್ನ ಹುಟ್ಟುಹಬ್ಬನ ನನ್ನ ಸ್ನೇಹಿತರ ಬಳಗ ವಿಜಯ ಹೇಳಬೇಕು ಅಂತ ಹೇಳಿದ್ರೆ ಇದಕ್ಕೆ ಸಂಪೂರ್ಣವಾಗಿ 3 ದಿವಸದಿಂದ ಎಲ್ಲ ಸಂಪೂರ್ಣವಾದ ಜವಾಬ್ದಾರಿಯನ್ನು ತಗೊಂಡು ನಮ್ಮ ಜಗದೀಶು, ತಿಮ್ಮರಾಜು, ಪ್ರಕಾಶು ಮತ್ತೆ ನಮ್ಮ ಮಾರ್ಕೆಟ್ ಚಂದ್ರಣ್ಣ, ರಮೇಶು ಇವರೆಲ್ಲ ಸೇರಿಕೊಂಡು ಸುಮಾರು 3 ದಿನಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತೇಳಿ
ಅವರ ಒಂದು ಅಪೇಕ್ಷೆ ಮೇರೆಗೆ ಇವತ್ತು ನಾನು ನಮ್ಮ ಮನೆ ದೇವರಾದಂಥ ತಿಮ್ಮರಾಯಸ್ವಾಮಿ ದೇವಾಲಯದಲ್ಲಿ ಸುದರ್ಶನ ಹೋಮನ ಮುಗಿಸ್ಕೊಂಡು ಡೈರೆಕ್ಟಾಗಿ ನಮ್ಮ ಏನು ನಾವು ದೇವರ ಮಕ್ಕಳು ದಿವ್ಯಾಂಗ ಚೇತನರು ಅಂತ ಕರಿತೀವಿ ಅವ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಸಮಯನ ಕಳೀಬೇಕು, ಅವ್ರ ಜೊತೆಲೆ ನಾವು ಸಹ ಅನ್ನದಾಸೋಹದಲ್ಲಿ ಪಾಲ್ಗೊಂಡು ಅವ್ರ ಜೊತೆಲಿ ಊಟ ಮಾಡಬೇಕು ಅನ್ನೋ ಒಂದು ಇಚ್ಛೆಯನ್ನು ಇಟ್ಕೊಂಡು ನಾನು ಕುಟುಂಬ ಸಮೇತ ಇಲ್ಲಿಗೆ ಬಂದು ಕುಟುಂಬ ಸಮೇತ ಯಾಕೆ ಬಂದೆ ಅಂತ ಹೇಳಿದ್ರೆ, ಇದು ಇವತ್ತಿಗೆ ನನ್ನ ಒಂದು ಇದಕ್ಕೆ ನಿಲ್ಲಬಾರ್ದು. ಇವತ್ತು ನನ್ನ ಧರ್ಮಪತ್ನಿ ಇರ್ಬೋದು, ನನ್ನ ಮಗಳಾಗಿರ್ಬೋದು, ಇಂಥ ಒಂದು ಸ್ಥಳಕ್ಕೆ ಬಂದು ಅವರೆಲ್ಲ ನೋಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಇಲ್ಲ ಅಂತ ಹೇಳಿದ್ರು ಈ ಒಂದು ಸಮಾಜ ರೀತಿಯ ಕಾರ್ಯಕ್ರಮಗಳನ್ನ ನನ್ನ ಕುಟುಂಬ ನೆರವೇರಿಸ್ಕೊಂಡು ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಇಚ್ಛೆ ಇಟ್ಕೊಂಡು ನಾನು ಇವತ್ತು ನನ್ನ ಧರ್ಮಪತ್ನಿನ ನನ್ನ ಮಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಅವ್ರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮಾಡಿದ್ದೀನಿ. ಹಾಗೆ ಈ ಒಂದು ನನ್ನ ಹುಟ್ಟುಹಬ್ಬಕ್ಕೆ ತಾವೆಲ್ಲ ನನ್ನ ಸ್ನೇಹಿತರಾದಂಥ ಎಲ್ಲರೂ ಶುಭಾಶಯ ಕೊಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಅರ್ಪಿಸ್ತಾ ನಿಮ್ಗೆಲ್ಲ ನಾನು ಚಿರಋಣಿಯಾಗಿರ್ತೀನಿ. ಹಾಗೆ ಇವತ್ತು ಸುಮಾರು ಜನ ನನ್ನ ಸ್ನೇಹಿತರು, ನಮ್ಮ ಹಿರಿಯರು, ಮಾರ್ಗದರ್ಶಕರು, ಮುಖಂಡರು, ಪಕ್ಷದ ಹಿರಿಯರೆಲ್ಲಾನು ಶುಭಾಶಯ ಕೋರ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ಹುಟ್ಟುಹಬ್ಬದ ಪರವಾಗಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೀನಿ. ಹಾಗೆ ನನ್ನ ಜೊತೆಯಲ್ಲೇ ನನ್ನ ಮಾಧ್ಯಮ ಮಿತ್ರರು ಸಹ ನನಗೆ ಶುಭಾಶಯ ಕೋರಿದ್ದಾರೆ. ನಿಮಗೂ ಸಹ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಇನ್ನಷ್ಟು ಏನು ಇವತ್ತು ಈ ಸೇವೆಯನ್ನು ಮಾಡೋಕ್ಕೆ ನನಗೆ ಸ್ನೇಹಿತರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ಜವಾಬ್ದಾರಿ ನನ್ನ ಮೇಲೆ ಇನ್ನಷ್ಟು ಜಾಸ್ತಿ ಆಗಿದೆ. ಅದನ್ನು ಉಳಿಸ್ಕೊಳ್ಳೋಂಥ ಕೆಲಸ ಕೂಡ ನಾನು ಮಾಡಬೇಕಾಗಿದೆ. ಹಾಗೆ ಒಂದು ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಇಲ್ಲೇ ನಮ್ಮ ಸ್ನೇಹ ಭಾರತಿ ಆವರಣದಲ್ಲೇ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಕೂಡ ನಮ್ಮ ತಂಡವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೂ ಎನ್.ಆರ್. ರಮೇಶ್ ಅವರು ಸಹ ನನಗೆ ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ನನಗೆ ಫೋನ್ ಮಾಡಿ ಅವರು ಸಹ ನನಗೆ ಶುಭಾಶಯ ಕೋರಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.